ಎಲ್ಲರಿಗೆ ಶುಭವಾಗಲಿ. ನಾನು ಒಂದು ಅತ್ಯಂತ ಮಹತ್ವದ ವಿಷಯವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಂದಿದ್ದೇನೆ. ಇದು ಏನು ಇದು ಇದ್ದಲ್ಲ, ತೀರ್ಪಾಗಿದೆಯಲ್ಲ, ಪ್ರಜ್ವಲ್ ರೇವಣ್ಣ ಒಂದು ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆಯಲ್ಲ, ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಅವರೇನು ತೀರ್ಪನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ವಿವಾದಾತ್ಮಕ ವಿಷಯವನ್ನು ಹುಟ್ಟಿ ಹಾಕಿದ್ದಾರೆ. ಇದು ಅವರು ಇದನ್ನು ಮರೆತು ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಇದು ಜಾತ್ಯತೀತ ರಾಷ್ಟ್ರ, ಇದು ಎಲ್ಲ ಧರ್ಮಗಳಿಂದ ಸೇರಿದಂಥ ರಾಷ್ಟ್ರ. ಕ್ರೈಸ್ತ, ಬೌದ್ಧ, ಜೈನ, ಮುಸ್ಲಿಂ, ಸಿಖ್, ಇನ್ನೂ ಸುಮಾರು ಜಾತಿಗಳಿಂದ. ಆದರೆ ಇವರು ಅದೇ ಏನಲ್ಲ 2% ಬ್ರಾಹ್ಮಿನ್ಸ್ ಏನಿದ್ದಾರಲ್ಲ, ಅದರದ್ದು ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ದಾರೆ. ಆ ಮನುಸ್ಮೃತಿಯ ಒಂದು ಏನಪ್ಪ ಶ್ಲೋಕಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೆ ಜಜ್ಮೆಂಟ್ನಲ್ಲಿ, ತೀರ್ಪಿನಲ್ಲಿ. ಏನು ಎಲ್ಲಿ ಮಹಿಳೆಯರಿಗೆ ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಸ್ತಾರೆ, ದೇವತೆಗಳು ಪ್ರಸನ್ನರಾಗ್ತಾರೆ. ಅಲ್ರಿ ನ್ಯಾಯಾಧೀಶರೇ, ನನಗಿದು ಅರ್ಥ ಆಗಲ್ದು. ಯಾಕೆ ವಿವಾದ ಹುಟ್ಟಾಗ್ತಾ ಇದ್ದೀರಿ? ಜಗತ್ತಿನಲ್ಲಿ ವೇಗವಾಗಿ ಹಬ್ಬುತ್ತಿರುವುದು, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಏನಪ್ಪ ಅಂತಂದ್ರೆ ಧರ್ಮ ಗ್ರಂಥ ಯಾವುದಪ್ಪ, ಅಲ್ಲಾಹನಿಂದ ಅವತೀರ್ಣ ಆಗಿದ್ದು ಕುರಾನ್, ದಿವ್ಯವಾಣಿ, ಹೋಲಿ ಕುರಾನ್, ರಿವೀಲ್ಡ್ ಫ್ರಮ್ ದ ಆಲ್ಮೈಟಿ ಕ್ರಿಯೇಟರ್ ಅಲ್ಲಾಹ್. ಮತ್ತು ಅದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿಲ್ಲ. ಗುರು